ಹಾಯ್ ಗಾಯ್ಸ್, ಇದು ಸಂಡೇ ಲಾಗ್. ನಾನು ಮಂಡೇಗೋಸ್ಕರ ದೋಸೆ ಮಾಡ್ಕೊಳ್ಳೋಣ ಅಂತ ಅಕ್ಕಿನ ನೆನೆ ಇಟ್ಟಿದ್ದೆ ತೊಳೆದ್ಬಿಟ್ಟು. ಹಾಗೆ ಅನ್ನಕ್ಕೂ ಕೂಡ ಇಟ್ಕೊಂಡೆ. ಪಾಪು ಎದ್ದೊಳ್ತಾಳೆ ಅಂತ ಅವಳಿಗೆ ಹಾಲು ಕಾಯಿಸಿ ತಿಂಡಿ ಏನು ಮಾಡೋಣ ಅಂದಾಗ ನನಗೆ ಮೊಟ್ಟೆ ಸಾಂಬಾರು ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ, ಕಾಯಿ, ಅರ್ಧ ಹೋಳು ಟೊಮೆಟೊ, ಆನಿಯನ್ನು ಮತ್ತು ಶುಂಠಿ ಬೆಳ್ಳುಳ್ಳಿನ ಇಟ್ಕೊಂಡಿದ್ದೆ ಕಟ್ ಮಾಡಿ. ಆಮೇಲೆ ಹುರ್ಗಡ್ಲೆ, ಸ್ವಲ್ಪ ಜೀರಿಗೆ, ಚಕ್ಕೆ ಹಾಕಿ ಒಗ್ಗರಣೆ ಮಾಡಿಕೊಂಡೆ. ಒಗ್ಗರಣೆ ಮಾಡ್ಕೊಂಡ್ಮೇಲೆ ಸ್ವಲ್ಪ ಖಾರದ ಪುಡಿ ನನಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ತಕ್ಕನಾಗಿ ಹಾಕ್ಕೊಂಡು ನಾನು ಪಕ್ಕದಲ್ಲೇ ಒಗ್ಗರಣೆಗೆ ಈರುಳ್ಳಿ ಮತ್ತು ಗಸಗಸೆ, ಎಣ್ಣೆ ಹಾಕಿ ಒಗ್ಗರಣೆ ಮಾಡಿಕೊಂಡು ಅದ್ರ ಪಕ್ಕದಲ್ಲೇ ನಾನು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿದ್ಮೇಲೆ ಕುದಿ ಬರುತ್ತೆ. ಆವಾಗ ಮೊಟ್ಟೆ ಹೊಡೆದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಪಾಪು ಕೂಡ ಆಗಲೇ ಎದ್ದಿದ್ಲು. ಅವಳಿಗೆ ಹಾಲಿಗೆ ಹಾರ್ಲಿಕ್ಸ್ ಹಾಕಿ ಕೊಟ್ಬಿಟ್ಟು ಬರೋಷ್ಟರಲ್ಲಿ ಅದು ಚೆನ್ನಾಗಿ ಕುದಿ ಬಂದಿತ್ತು. ಸಾಂಬಾರು ಕೂಡ ರೆಡಿಯಾಗಿತ್ತು. ತುಂಬ ಗಮ್ಮಂತಿತ್ತು. ಅಷ್ಟರಲ್ಲೇ ನಮ್ಮ ಮನೆಯವರು ಕೂಡ ಬೇಗ ಇದ್ದರು. ಸೊ ಹೊರಗಡೆ ಹೋಗಬೇಕಾಗಿತ್ತು. ಅವರಿಗೆ ಕಾಫಿ ಮಾಡಿಕೊಟ್ಟೆ. ಕಾಫಿ ಕುಡಿದ್ವಿ ಎಲ್ಲರೂ. ಸಂಡೇ ಫುಲ್ ಲಾಗ್ ನಿಮಗೆ ಬೇಕಂದರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಪ್ಲೀಸ್ ವಾಚ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ನಿಮ್ಮ ಸಪೋರ್ಟ್ ನಮಗಿದ್ರೆ ತುಂಬ ಒಳ್ಳೆ ವೀಡಿಯೋಸ್ ಇನ್ನೂ ಮಾಡೋದಕ್ಕೆ ನಮಗೆ ತುಂಬ ಇಷ್ಟ ಆಗುತ್ತೆ. ಅವ್ರಿಗೆ ಕಾಫಿ ಹಾಗೆ ಕೊಟ್ಬಿಟ್ಟು ಬಂದು ತಿಂಡಿನೂ ಹಾಕ್ಕೊಟ್ಟೆ. 3 ಜನನೂ ಹೊರಗಡೆ ಹೋಗೋಣ ಅಂದ್ಕೊಂಡ್ವಿ. ಅಷ್ಟರಲ್ಲೇ ಮನೆ ಕ್ಲೀನಿಂಗ್ ಮಾಡೋಣ ಅಂತ ನಾನು ಮತ್ತು ನಮ್ಮ ಮನೆಯವ್ರು ಸೇರಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಪಾಪು ಆಟ ಆಡ್ತಿದ್ಲು. ಡಿಮಾರ್ಟ್ಗೆ ಹೋಗಿ ಒಂದು ಸ್ವಲ್ಪ ಗ್ರೋಸರೀಸ್ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಪಾಪು ಕೂಡ ನಮ್ಮ ಜೊತೆ ತುಂಬ ಎಂಜಾಯ್ ಮಾಡ್ಕೊಂಡು ಬಂದು. ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ಹಾಗೆ ನೋಡಬೇಡಿ ಗೈಸ್ ಪ್ಲೀಸ್. ಅಲ್ಲಿಂದ ಬಂದು ಪರ್ಚೇಸ್ ಮಾಡಿರೋದನ್ನೆಲ್ಲ ಎತ್ತಿಟ್ಬಿಟ್ಟು ಇಟ್ರಿಗೆ ಬಿಡಬೇಕಾಗಿತ್ತು. ವ್ಲಾಗಲ್ಲಿ ತೋರಿಸಿದೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇನ್ನೊಂದು ವ್ಲಾಗ್ ಪೋಸ್ಟ್ ಮಾಡಿ